ನ್ಯೂಜಿಲ್ಯಾಂಡು ಇದ್ರಲ್ಲಿ ಸ್ವಲ್ಪ ವ್ಯಾಕ್ಸ್ ಇರುತ್ತೆ, ತಿಂದ ತಕ್ಷಣ ಕ್ಯಾನ್ಸರ್ ಬರೋ ಸಾಧ್ಯತೆ ಇರ್ಬೋದು. ರೈಸ್ ಬೇಕಾಗುತ್ತೆ. ಒಂದು ಓಪನ್ ಆಗಿದೆ. ಈ ಹಾಲುನ ಈಗ ನಾವು ಕುಡಿತೀವಿ ತಾನೆ. ಪಾಲಕ್ ಸೊಪ್ಪೆ ಏನ್ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಇದು ನಮ್ಮ ವೀಕ್ಲಿ ಚಿಕನ್ ಸ್ಟಾಕ್. 250 ಗ್ರಾಮ್ ಚಿಕನ್, ಅದು ಏರ್ ಫ್ರೈಯರ್ ಇಂದ ಮಾಡಿ. ಸ್ಟಾರ್ಟ್ ಮಾಡಿದ. ಸೊ ಹಾಯ್ ಗಾಯ್ಸ್, ಇವತ್ತು ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಾನಲ್. ಇವತ್ತು ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ, ಇಡೀ ವಾರ ಇಬ್ಬರು ಸ್ಟೂಡೆಂಟ್ಸ್ ಆಗಿ ಜರ್ಮನಿಲಿ ಎಷ್ಟು ಖರ್ಚಾಗುತ್ತೆ ನಿಮ್ಮ ಡಯಟು, ಆಮೇಲೆ ನಾವೇನು ತಿಂತೀವಿ, ನಾವೇನು ಮಾಡ್ತೀವಿ ಇವತ್ತಿನ ದಿನದಲ್ಲಿ ಅಂತ ತೋರಿಸೋದಕ್ಕೆ. ಸೊ ಇವತ್ತು ಫಸ್ಟು ಶಾಪಿಂಗ್ನ ಶುರು ಮಾಡೋಣ. ಡಲ್ ಆಗಿದ್ದೀರಾ? ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ 2 ಕೇಸ್ ಮೊಟ್ಟೆ ತಗೋಬೇಕು. ಕೇಸ್ ಅನ್ನ ಯಾರ ಮೇಲೆ ಕೇಸ್ ಹಾಕ್ತೀಯ? ಹೊಡೆದಿದೆಯಲ್ವಾ ಅಂತ ನೋಡಬೇಕು. ಇಲ್ಲ ಅಂದರೆ ಹೊಡೆದಿದ್ರೆ ಏನು ಮಾಡಬೇಕು? ಹೊಡೆದಿದ್ರೆ ಇಲ್ಲ ಆಮ್ಲೆಟ್ ಮಾಡ್ಕೊಂಡು ತಿನ್ನಬೇಕು. ಸುಮ್ಮನೆ ನಗಾಡ್ತೀರಾ? ಅದೇ ಹಂಗೆ ಎಕ್ಸ್ಪ್ಲೇನ್ ಮಾಡಿ. ನೀನು ಹೇಳು. ಕ್ಯಾನ್ಬೆರೀಸ್ ಇದೆಲ್ಲ ನಾವು ಏನು ಮಾಡ್ತೀವಿ, ನಿಮ್ಗೆ ರೆಸಿಪಿನ ಮುಂದೆ ತೋರಿಸ್ತೀವಿ. ಅದರ ಸದ್ಯಕ್ಕೆ ಹೇಳಿದ್ರು ಇದೊಂದು ಇದು 2 ತಗೋಬೇಕಾಗುತ್ತೆ ಹಂಗಂದ್ರೆ. ನೋಡಿ, ಹಣ್ಣು ಮುಖ್ಯ ಚೆನ್ನಾಗಿ ನ್ಯೂಜಿಲ್ಯಾಂಡು ಇದ್ರಲ್ಲಿ ಸ್ವಲ್ಪ ವ್ಯಾಕ್ಸ್ ಇರುತ್ತೆ, ತಿಂದ ತಕ್ಷಣ ಕ್ಯಾನ್ಸರ್ ಬರೋ ಸಾಧ್ಯತೆ ಇರ್ಬೋದು. ಆದರೆ ಕಮ್ಮಿ ಇರೋ ರೇಟಿಗೆ ತಗೋತೀವಿ. ಎಲ್ಲದಕ್ಕೂ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಈರುಳ್ಳಿನ ತಗೊಳ್ಳೋಣ. ಈರುಳ್ಳಿ 1 ಕೆಜಿ 1 ಕೆಜಿ 3 ಕೆಜಿ ಆಗುತ್ತೆ. 3 ಕೆಜಿ ನೀನು ಸ್ಟೋರ್ ಮಾಡಕ್ಕೆ ಡೇಟ್ ನೋಡ್ಕೋ. 8/5 ಇದು. ಮಿಸ್ ಮಾಡದೆ ತಿನ್ಬೇಕು ಗುರು. ನೋಡಿ, 2 ಚಿಕನ್, 3 ಕೆಜಿ ಚಿಕನ್ ಬೇಕು ಇಬ್ಬರಿಂದ ಸೇರಿಸಿ. ಅದು ಎಷ್ಟು ಡಿವೈಡ್ ಮಾಡ್ತೀವಿ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀವಿ. ಸೊ ರೈಸ್ 1 ಕೆಜಿ, 1 ಪ್ಯಾಕೆಟ್ ಸಾಲಲ್ಲ, 100 ಗ್ರಾಮ್ ತಿಂತೀವಿ ಅಂದರೆ 2 ರೈಸ್ ಬೇಕಾಗುತ್ತೆ. ಒಂದು ಓಪನ್ ಆಗಿದೆ, ಅದನ್ನ ಹೆಂಗಿದ್ರು ಓಪನ್ ಮಾಡಲೇಬೇಕಲ್ಲ ರೋಸ್. ಹಂಗಾರೆ ಇಲ್ಲಿಂದಾನೇ ಮಾಡ್ಕೊಂಡು ಹೋಯ್ತಾ? 1 ಕೆಜಿ ಒಂದು ಬಾಸುಮತಿ. ನೋಡಿ, ಇದು ಫಾಸ್ಟ್ ಫುಡ್, ಬೇಗ ಸಿಕ್ಬಿಡುತ್ತೆ, ಆದರೆ ನಾವು ತಿನ್ನಲ್ಲ. ಯಾಕೆಂದರೆ ಇದು ತುಂಬ ಕ್ಯಾಲರೀಸು. ಆ ಬಜೆಟ್ ನಮ್ಮಲ್ಲಿಲ್ಲ, ಕ್ಯಾಲರೀಸ್ ಬಜೆಟ್ ನಮ್ಮಲ್ಲಿಲ್ಲ. ನೋಡಿ, ಆಮೇಲೆ ವೀಕಿಗೆ ಇನ್ನೊಂದು ಏನು ಮೇನ್ ಬೇಕಾಗಿರೋದು ಅಂದರೆ ನಮಗೆ ಈ ಹಾಲುನ ಈಗ ನಾವು ಕುಡಿತೀವಿ. ಇದು 14 ಗ್ರಾಮ್ಸ್ ಪ್ರೋಟೀನ್ ಐಡಿಯಾ ಮಾಡ್ತಿದ್ದೆ. ನೋಡಿ, ಓಟ್ಸ್ ಇದು ಮತ್ತೆ ಇದು 2 ಬೇಕಾಗುತ್ತೆ. ಹಾಕೊಂಡಿದ್ದೀವಿ ಅಷ್ಟೇ, ಇನ್ನೇನು ಬೇಡ. ಸ್ಪಿನಾಚ್ ಒಂದು ತಗೊಳ್ಳೋಣ ಸಾರ್ಗೆ. ಯಾಕಬ್ರದ ಡಲ್ ಆಗಿದ್ದೀರಾ? ಸ್ಪಿನಾಚ್ ತಗೊಳ್ಳೋಣ ತಾನೆ. ಪಾಲಕ್ ಸೊಪ್ಪುನ ಐಸ್ ಹಿಂಗೆ ಬಿಲ್ಲಿಂಗ್ ಥರ ಸುಮಾರು ಏನು ಅಂತ ನಮ್ಮ ಜೀವನದಲ್ಲಿ ಸಿಗದೆ ಇರೋದು. ಅದು ಈಗ ಇಲ್ಲಿ ನಾವು ಏನದು ಡ್ರೈ ಫ್ರೂಟ್ಸ್ನ ತಗೊಳಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ. ವಾಲ್ನಟ್ಸ್ ನೋಡಿ 149 ಸೆಂಟ್ಸ್ ಇತ್ತು. ಏನಾಗುತ್ತೆ ನೋಡೋಣ ಮುಂದೆ, ಬದುಕಿದ್ರೆ ಹೇಳ್ತೀವಿ. ತಗೊಂಡೇನಪ್ಪ 50 ಯೂರೋಗೆ? ಹೊಟ್ಟೆೊಳಗಡೆ ಹೋಗಿ ಹೊಟ್ಟೆ ಎಲ್ಲ ಉಳಿತಾ ಇದೆ. ಅಲ್ಲ, 50 ಯೂರೋಗೆ ತಗೊಂಡು. ನೋಡಿ, ಇವತ್ತಿನ ಆಫ್ಟರ್ನೂನ್ ಊಟ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಇದು ನಮ್ಮ ವೀಕ್ಲಿ ಚಿಕನ್ ಸ್ಟಾಕು. ಹಿಂಗೆ ಕಟ್ ಮಾಡ್ಕೊಂಡು ತಿನ್ಲಿಲ್ಲ ಅಂದ್ರೆ ನೀವು ಫಸ್ಟ್ ಮೀಲ್ ಆಫ್ ದ ಡೇ ಓಟ್ಸ್ ಸ್ವಲ್ಪ ಹಾಲು, ಆಮೇಲೆ ಕ್ಯಾನ್ಬೆರೀಸು, ವಾಲ್ನಟ್ಸ್, ಇದೆಲ್ಲ ಒಂದು 50 ಗ್ರಾಮ್ ಓಟ್ಸ್ಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಆಮೇಲೆ ಯಾವ್ದಾದ್ರು ಒಂದು ಸೀಸನಲ್ ಫ್ರೂಟ್ ತಿನ್ಕೊಳ್ಳಿ. 2 ಮೊಟ್ಟೆಯಿಂದ ಮಾಡಿರೋ ಆಮ್ಲೆಟ್. ಆಮೇಲೆ ಇದು ಸುಮ್ಮನೆ ಇವತ್ತು ಆ ಪುದೀನ ಮತ್ತೆ ಹಸಿರು ಮೆಣಸಿನ್ಕಾಯಿ ಉಳಿದಿತ್ತು ಅಂತ ಚಟ್ನಿ ಮಾಡಿದೀವಿ. ಸೊ ನೋಡಿ, ಜಿಮ್ ಅಲ್ಲಿ ಪ್ರೀ ವರ್ಕೌಟ್ ಖಾಲಿ ಆಗಿರೋದ್ರಿಂದ ಪ್ರೀ ವರ್ಕೌಟ್ ತಗೊಳಕ್ ಬಂದಿದ್ದೀವಿ. 10 ಯೂರೋ 170 mg ಅಷ್ಟೇ. ಮಾತಾಡೋ ಪುಷ್ಪ. ನೋಡಿ, ಇವಾಗ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ರಾತ್ರಿ ಏನ್ ತಿಂತೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ. ಊಟ 100 ಗ್ರಾಮ್ಸ್ ರೈಸು, ಆಮೇಲೆ ಸ್ವಲ್ಪ ಸ್ಪಿನಾಚು, 250 ಗ್ರಾಮ್ಸ್ ಚಿಕನ್, ಅದು ಏರ್ ಫ್ರೈಯರ್ ಇಂದ ಮಾಡಿದ್ದು. ಇದು ಗ್ರೀಕ್ ಯೋಗರ್ಟ್. ಇದರಲ್ಲಿ 20% ಪ್ರೋಟೀನ್ ಇರುತ್ತೆ. 20 ಗ್ರಾಮ್. pudding with 20 gram and some chocolate croissant with full of carbs. Enjoy party. Carbs. Enjoy party.